ನಮಸ್ತೆ. ದಸರಾ ಪಂಚಮಿ ದಿನ ಇವತ್ತು ನಾನು ಶಾವಿಗೆ ಪಾಯಸ ಮಾಡಿದ್ದೀನಿ. ಸೊ ಅದು ಮಿಲ್ಕ್ ಮೇಡ್ ಬಳಸಿ ಮಾಡಿದ್ದೀನಿ. ರೆಗ್ಯುಲರ್ ಆಗಿ ಪಾಯಸಕ್ಕೆ ನಾವು ಸಕ್ಕರೆ ಬಳಸ್ತೀವಲ್ಲ, ಸಕ್ಕರೆ ಬಳಸದೆ ಮಿಲ್ಕ್ ಮೇಡ್ ಬಳಸಿ ಮಾಡಿದ್ದೀನಿ. ನೀವು ಯಾವಾಗಾದರೂ ಈ ಹಬ್ಬದೊಳಗೆ ತುಂಬ ಇಂಟ್ರೆಸ್ಟ್ ಅನ್ನಿಸ್ತು ಅಂದರೆ, ಚೆನ್ನಾಗಿ ಅನ್ನಿಸ್ತು ಅಂದರೆ ಈ ಮೆಥಡ್ ಟ್ರೈ ಮಾಡಿ. ಭಾಳ ಇಷ್ಟಪಟ್ಟು ತಿಂತಾರೆ ಮನೇಲೆಲ್ಲರೂ. ನಿಮಗೊಳ್ಳೆ ಮೆಚ್ಚುಗೆನೂ ಸಿಗುತ್ತೆ. ಇದು ನಾನು ನಮ್ಮ ಮಕ್ಕಳಿಂದ ಕಲ್ತಿದ್ದೆ ಒಂದ್ಸಲ. ಅವಾಗಿಂದ ನಾನು ಅದೇ ಪ್ರಾಸೆಸ್ನ ಮಾಡ್ತೀನಿ. ನಂಗೆ ಭಾಳ ಇಷ್ಟ, ನಮ್ಮ ಮನೆಗೂ ತುಂಬ ಇಷ್ಟಪಡ್ತಾರೆ. ಚೆನ್ನಾಗಿದೆ. ಓಕೆನಾ? ಸೊ ನಿಮ್ಗೆ ಇಷ್ಟ ಅನ್ನಿಸ್ತು ಅಂತಂದರೆ ಖಂಡಿತ ಈ ಟ್ರೈ ಮಾಡಿ. ಓಕೆನಾ? ಮೊದಲು ನಾನು 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ದಪ್ಪನೆ ಬಾಣಲಿ ಒಳಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅಂಥದ್ದು ಅಗಲನ ಪಾತ್ರೆ ದಪ್ಪಂದಿರೋದೇ ತೊಗೊಳ್ಳಿ. ಅದನ್ನು 3/4 ಲೀಟ್ರ್ ಆಗೋವರೆಗೂ ಚೆನ್ನಾಗಿ ಮರಳಿಸ್ಬೇಕು ಸಿಮ್ಮಲ್ಲಿಟ್ಟು. ಅದಕ್ಕೆ ಕೆನೆ ಬರದಂಗೆ ನೋಡ್ಕೋಬೇಕು. ಮೇಲ್ಗಡೆ ಕೆನೆ ಬರುತ್ತಲ್ಲ, ಆ ಥರ ಬರದೆ ಕಲಿಸ್ತಾನೇ ಇರಬೇಕು. ಅದೊಂದು ಇದ್ರ ಮೇನ್ ಪ್ರಾಸೆಸ್ಸು. ಕೆನೆ ಬಂದುಬಿಟ್ರೆ ಮತ್ತೆ ಚೆನ್ನಾಗಿರೋದಿಲ್ಲ. ಇದನ್ನು ಕಲಿಸ್ತಾನೇ ಇರಬೇಕು. ಅದು ಸುತ್ತ ಒಂಥರ ಅಂದ್ಕೊಂಡು ಅದು ಗಟ್ಟಿ ಆಗುತ್ತೆ. ಅದು ಸ್ವಲ್ಪ 3/4 ಲೀಟ್ರ್ ಬಂದಾಗ ಸ್ವಲ್ಪ ಕುದ್ದು ಗಟ್ಟಿ ಆಗುತ್ತಲ್ಲ, ಆ ಥರ. ಇದೇ ಭಾಳ ಮುಖ್ಯ. ಇದರೊಳಗಡೆ ನೋಡಿ ಕುದೀತಾ ಇದೆ, ನೋಡಿದ್ರೆ ಆ ಕುದಿ ಬಂದಾಗೆಲ್ಲ ಕೆನೆ ಬರುತ್ತಲ್ಲ, ಆ ಕೆನೆ ಬರದಂಗೆ ನಾವು ಕಲಿಸ್ತಾನೇ ಇರಬೇಕು. ಕಲಿಸ್ತಾ ಇದ್ದರೆ ಅಲ್ಲಿ ನೋಡಿ ಮೇಲ್ಗಡೆ ಆ ತಿಳಿ ಕೆನೆ ಬಂದ ತಕ್ಷಣ ಮತ್ತೆ ಕಲಿಸ್ಬೇಕು. ಆ ಥರ ಬಂದಾದಮೇಲೆ ನಾನು ಬೇರೆ ಇದರೊಳಗಡೆ ಬಾಣಲಿ ಒಳಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಶಾವಿಗೆನ ಹುರ್ಕೊಂಡಿದ್ದೀನಿ. ಅಂದರೆ 1 ಲೀಟರ್ ಹಾಲಿಗೆ 150ರಿಂದ 200 ಗ್ರಾಮಷ್ಟು ಶಾವಿಗೆ ತೊಗೊಂಡಿದ್ದೀನಿ ನಾನು. ಶಾವಿಗೆ ತೊಗೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕೆಂಪಾಗಿ ಹುರಿದಿದ್ದೀನಿ. ಆ ಹುರಿದಾದ್ಮೇಲೆ ಅದರೊಳಗಡೆ ಹಾಕಿದ್ದೀನಿ. ಅದು ಚೆನ್ನಾಗಿ ಮರಳಿ 3/4 ಲೀಟ್ರ್ ಆಗಂಗೆ ಆಗಬೇಕು. ಆವಾಗ ಮತ್ತು ಇದೆಲ್ಲವನ್ನು ಪ್ರಾಸೆಸ್ನ ಸಿಮ್ಮಲ್ಲೇ ಮಾಡಬೇಕು ಅನ್ನೋದನ್ನು ಮಾತ್ರ ಮರಿಬಾರ್ದು. ಜೋರಾಗಿ ಇಟ್ಕೋಬಾರ್ದು ಇದನ್ನು. ಸೊ ಅದು ಸಿಮ್ಮಲ್ಲೇ ಚೆನ್ನಾಗಿ ಕುದಿಬೇಕು. ಅದು ಯಾಕಂದರೆ ಅದು ಚೆನ್ನಾಗಿ ಕುದ್ದು ಕಚ ಅನ್ನಂಗೆ ಇರಬಾರ್ದು. ಅಷ್ಟರೊಳಗೆ ಕೇಸರಿನ ಒಂದು ನೀರಲ್ಲಿ ಅದನ್ನು ನೆನೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದೇ ಬಾಣಲಿ ಒಳಗೆ ಡ್ರೈ ಫ್ರೂಟ್ಸ್ನ ನಾನು ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈ ಪ್ರಾಸೆಸ್ ಮಾತ್ರ ಸಿಮ್ಮಲ್ಲೇ ಮಾಡಿ. ಇದು ಹಾಲಲ್ಲಿ ಚೆನ್ನಾಗಿ ಕುದಿಯುತ್ತೆ ಶಾವಿಗೆ. ಆವಾಗ ಮಿಲ್ಕ್ ಮೇಡ್ ಹಾಕಿ ಪೂರ್ತಿ, ಅದು ಮಿಲ್ಕ್ ಮೇಡ್ ಸಿಗುತ್ತಲ್ಲ ಚಿಕ್ಕ ಬಾಟಲು, ಅದು ಪೂರ್ತಿ ಹಾಕಿದ್ದೀನಿ ನಾನು. ಅಂದರೆ 1 ಲೀಟರ್ ಹಾಲಿಗೆ ಅದು ಪೂರ್ತಿ ಮಿಲ್ಕ್ ಮೇಡು ಬೀಳುತ್ತೆ. ಆಮೇಲೆ ನಾನು ನೆನೆ ಇಟ್ಕೊಂಡಂಥ ಕೇಸರಿನ ಹಾಕಿದ್ದೀನಿ. ಕೇಸರಿನ ಹಾಕ್ಬಿಟ್ಟು ಮತ್ತು ಸಿಮ್ಮಲ್ಲಿ. ಅಂದರೆ ನಾವು ಮಿಲ್ಕ್ ಮೇಡ್ ಹಾಕಿದ್ಮೇಲೆ ಭಾಳ ಹೊತ್ತಿನ ಕುದಿಸಬಾರ್ದು. ಒಂದು ಜಸ್ಟ್ 2 to 3 ಮಿನಿಟ್ಸ್, ಇಲ್ಲಾಂದರೆ 4 ಮಿನಿಟ್ಸ್ ಅಷ್ಟೇ. ಆಮೇಲೆ ಇದನ್ನು ಏಲಕ್ಕಿ ಹಾಕ್ಬಿಟ್ಟಿನಿ, ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಕಲಿಸಿದ್ದೀನಿ ಅಷ್ಟೇ. ಸಿಮ್ಮಲ್ಲಿಟ್ಟು ಕುದೀತಾ ಇದೆ. ಮಾಮೂಲು ಇದನ್ನ ಡ್ರೈ ಫ್ರೂಟ್ಸ್ನ ಹಾಕಿ ಭಾಳ ಹೊತ್ತು ಮಿಲ್ಕ್ ಮೇಡ್ ಹಾಕಿದ್ಮೇಲೆ ಭಾಳ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿದ್ರೆ ಸಾಕು. ಒಂದು 4 ನಿಮಿಷ ಕುದಿಸಿದ್ರೆ ಸಾಕು. ಭಾಳ ಚೆನ್ನಾಗಿ ಸೆಟ್ ಆಗುತ್ತೆ. ಕೆಲವರು ಇಂಟ್ರೆಸ್ಟ್ ಇರೋರು ಫ್ರಿಜ್ಜಲ್ಲಿ ಹಾಕ್ಕೊಂಡು ತಿನ್ನಿ. ಇದು ಮೇಲ್ಗಡೆ ತುಪ್ಪ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಕೆಲವರೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಕೂಲಾಗಿದ್ದರೆ ಚೆನ್ನಾಗಿ ಇದಿರುತ್ತೆ. ಬಟ್ ನಾನು ಹೊರಗಡೆನೇ ಇಟ್ಬಿಡ್ತೀನಿ. ನಾನು ಫ್ರಿಜ್ಜಲ್ಲಿ ಇಟ್ಟು ಅಭ್ಯಾಸ ಇಲ್ಲ. ಹಾಗಾಗಿ ಜಸ್ಟ್ ನೋಡಿ, ಇದು ಗಂಟೆ ಬಿಟ್ಟು ತಿಂದರೆ ನಿಮ್ಗೆ ಇಷ್ಟೇ ಇದರೊಳಗಡೆ ಇರುತ್ತೆ. ಈ ಪ್ರಾಸೆಸ್ಸಲ್ಲಿ ಮಾಡಿದ್ರೆ ಟ್ರೈ ಮಾಡ್ತೀರಾ? ಚೆನ್ನಾಗಿ ಅನಿಸ್ತಾ? ಥ್ಯಾಂಕ್ ಯು.